ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಬೆಳಿಗ್ಗೆ ಎದ್ದಿದ್ದೀನಿ. ಎದ್ದ ತಕ್ಷಣನೇ ನಮ್ಮದು ಚಹಾ ಮಾಡಿಕೊಟ್ಟಾಳ. ಇವಾಗ ಚಹಾ ಕುಡಿಯಾಕತ್ತೀನಿ. ಇಲ್ಲಿ ನೋಡ್ರಿ ನಮ್ಮ ಅಳಿಯನೂ ನಿಂತಾನ, ಅವನಿಗೂ ಚಹಾ ಬೇಕಂತ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ದಿನ ಏನೇನಾಗುತ್ತೆ ಏನೇನಿಲ್ಲ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ನಾವು ಹೋಗ್ತಾ ಇದ್ದೀವಿ ನೋಡ್ರಿ ಪಕ್ಕದ ಮನೆ ನಾಷ್ಟಕ್ಕೆ. ಲಾಸ್ಟ್ ಟೈಮ್ ಒಬ್ರು ಕರೆದಿದ್ರು, ನಳ ಬಂದಿದ್ವು ನೀರು ತುಂಬಬೇಕಂತೇಳಿ ಎಲ್ಲ ತಿಕ್ಕಿಟ್ಟಾರ, ನಳ ಹೋಗ್ಯಾವ. ನಾಷ್ಟಕ್ಕೆ ಬಂದೀವಿ. ಇವ್ರ ಮನೆ ಲಾಸ್ಟ್ ಟೈಮ್ ಈ ಮನೆಯವ್ರು ಕರೆದಿದ್ರು, ಈ ಸತಿ ಈ ಮನೆಯವ್ರು ನಾಷ್ಟಕ್ಕೆ ಕರೆದಾರ ನೋಡ್ರಿ. ಈ ಮನೆಯವ್ರು ಲಾಸ್ಟ್ ಟೈಮ್ ಕರೆದಿದ್ರು ನಾಷ್ಟಕ್ಕೆ, ಈ ಸತಿ ಇವ್ರು ಕರೆದಾರ. ಸಾಕ್ಷಿ ಸ್ಕೂಲ್ಗೆ ಹೊಂಟಿ? ಯೂನಿಫಾರ್ಮ್ ಚಲೋ ಅದಾವ ನೋಡು. ನಮ್ಮ ಸೊಸಿ ಸ್ಕೂಲ್ಗೆ ಹೊಂಟಾಳ ನೋಡ್ರಿ. ನಾಷ್ಟ ಮಾಡಿದಿ? ಆಯನ್ನ ಆಯ್ ಮಾಡು, ಆಯನ್ನ ನಾಚಿಕೆಗೆ. ಇಲ್ಲಿ ನೋಡ್ರಿ ಹಳೆಯ ಬಂದ. ಬರ್ರಿ ನಾಷ್ಟ ಏನು ಮಾಡ್ಯಾರ ಇವ್ರ ಮನ್ಯಾಗ ನೋಡಮ್. ಇಲ್ಲಿ ನೋಡ್ರಿ ಬುತ್ತಿ ರೆಡಿ ಅದಕ್ಕಿದು. ಬುತ್ತಿ ಉಣ್ತಿಲ್ಲ? ಸ್ಕೂಲ್ ಚಲೋ ಮನೆ ಚಲೋ? ಸ್ಕೂಲ್ ಚಲೋನ? ಸ್ಕೂಲ್ ಚಲೋ ನೋಡು. ಎಲ್ಲರೂ ಸಾಲಿಗೆ ಹೋಗಕ್ಕೆ ಆಳ್ತಾರ, ನೀನು ಸ್ಕೂಲ್ ಚಲೋ ಅಂತಿ. ಬಂದೆ. ಯಾರು ಕರ್ಕೊಂಡು ಹೋಗ್ತಾರ ನಿನ್ನ? ನೀನೇ ಹೋಗ್ತಿ ಅಷ್ಟು ದೂರ? ಸುಳ್ಳು. ಹೌದಾ? ಈಕಿನೇ ಹೋಗ್ತಾಳ? ಮತ್ತು ಈಕಿ ಜ್ಯೋತಿ ಒಬ್ಬಾಕಿ ಹೋಗ್ತಾಳ? ಬರ್ರಿ ಇವ್ರ ಮನೆಗೆ ಏನು ನಾಷ್ಟ ಮಾಡ್ರಿ ತೋರ್ಸಮ್ಮ. ಇವ್ರದ್ದು ಅಂಗಡಿ ಐತಿ, ಹಂಗಾಗಿ ಮಾಲೆಲ್ಲ ತುಂಬಿಟ್ರ ಮನ್ಯಾಗ. ಉಪ್ಪಿಟ್ಟು ಏನೇನು ಮಾಡಿದ್ವಿ? ಉಪ್ಪಿಟ್ಟು, ಚಟ್ನಿ, ಸಾಂಬಾರ್ ಹಾಕಿ ಚಟ್ನಿ, ಸಾಂಬಾರ್. ನೋಡ್ರಿ ಇಲ್ಲಿ ಐತಿ ನೋಡ್ರಿ ನಾಷ್ಟ. ಇಲ್ಲಿ ಪೂಜೆ ನೋಡ್ರಿ ಮಾಡ್ಯಾರ ಅವರು. ಸಿಂಪಲ್ ದೇವ್ರ ಪೂಜೆ ಮಾಡ್ಯಾಳ. ಕಾಕ ಶಾಣವ್ರ ಮನೆಗೆ ಹೋಗ್ಯಾನ. ಶಾಣವ್ರ ಮನೆಗೆ ಹೋಗ್ಯಾನ. ಇಲ್ಲಿ ನೋಡ್ರಿ ಇವ್ರ ಮನೆ ಸ್ಪೆಷಲ್ ನಾಷ್ಟ. ಬರ್ತೀವಿ ನಮ್ಮೆಲ್ಲರು. ನಾಷ್ಟ ಆಯ್ತು, ಚಾ, ಟೀ 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 ಕಾಫಿ. ಮದು ಶೇಂಗಾದೋಳಿ ಮಾಡತ್ತಿ? ಯಾಕ? ನಾವು ಬೆಂಗಳೂರಿಗೆ ಹೋಗ್ತೀವಿ ಅಂತ ಶೇಂಗಾದೋಳಿ ಮಾಡಕತ್ತ ನೋಡ್ರಿ. ನಮ್ಮದು ಶೇಂಗಾದೋಳಿಗೆ ರೆಡಿ ಆಗ್ತಾ ಇದ್ದಾವೆ. ಇಲ್ಲಿ ಮಾಡಿ ಯಾರ್ಯಾಕ್ಯಾರ. ನಮ್ಮವ್ವ ಜೋಳದ ರೊಟ್ಟಿ ಮಾಡಿ ಯಾರ್ಯಾಕ್ಯಾರ. ಬೆಂಗಳೂರಿಗೆ ಹೋಗಕ್ಕೆ ಒಯ್ಬೇಕಿವು. ನೋಡ್ರಿ ಎಷ್ಟು ರೊಟ್ಟಿ ಮಾಡಿಸ್ಯಾಳ. ಫ್ರೆಂಡ್ಸ್ ನೋಡ್ರಿ, ನಾವು ಇವಾಗ ತಿಂತಿಣಿ ಬ್ರಿಡ್ಜ್ನಾಗಿದ್ದೀವಿ. ಇವಾಗ ನಾವು ಹೋಗ್ತಾ ಇದ್ದೀವಿ ಲಿಂಗಸೂರಿಗೆ. ಯಾಕೆ ಹೋಗ್ತೀವಿ ಏನು ಹೋಗ್ತೀವಿ ಅಂತ ಹೇಳ್ತೀನಿ ನೋಡ್ರಿ. ಇವತ್ತು ನಾವು ಒಂದು ಸೈಟ್ ತೊಗೊಂಡಿದ್ದೀವಿ, ಅದು ರಿಜಿಸ್ಟ್ರೇಷನ್ ಐತಿ. ಹಂಗಾಗಿ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಹೊಂಟೀವಿ ನೋಡ್ರಿ. ಇಲ್ಲಿ ನೋಡ್ರಿ ಇವ್ರೇನೋ ಹಸ್ವಾಗ್ಯದಂತ ಏನೋ ತಿನ್ನಕ್ಕೆ ಹೋಗ್ಯಾರ ಇವರು. ನಾನು ಇಲ್ಲಿ ಕಾರ್ನಾಗ ವೇಟ್ ಮಾಡ್ಲಾಕತ್ತೀನಿ. ನಮ್ಮ ಅಣ್ಣ, ನಮ್ಮ ಯಜಮಾನ್ರು, ನಾವು ಹೋಗ್ತಾ ಇದ್ದೀವಿ ನೋಡ್ರಿ. ಹಸ್ವಾಗ್ಯದಂತ ನಮ್ಮ ಅಣ್ಣ ಇಲ್ಲಿ ಬಾಳೆಹಣ್ಣು ತೊಗೊಂಬಂದಾರ. ಅವ್ರು ನೋಡಿದ್ರೆ ಅಲ್ಲಿ ಖಾರ ತೊಗೊಂಬಂದಾರ. ಇಲ್ಲಿ ನಮ್ಮ ಅಣ್ಣ ಬೇಕ್ರಿಗೆ ಏನೋ ತೊಗೊಂಡ್ರೈತಂತ ಹೋಗ್ಯಾರ. ನಾನು ಇಲ್ಲಿ ವೇಟ್ ಮಾಡ್ಲಾಕತ್ತೀನಿ. ಖಾರ ತಿನ್ನಕತ್ತೀವಿ. ನಮ್ಮ ಯಜಮಾನ್ ಇಲ್ಲಿ ನಿಂತಾನ. ಖಾರದಾಣಿ. ಇವಾಗ ನೋಡ್ರಿ ರಿಜಿಸ್ಟ್ರೇಷನ್ ಆಫೀಸಿಗೆ ಬಂದೀವಿ. ರಿಜಿಸ್ಟರ್ ಮಾಡ್ಸಕ್ಕಂತೇಳಿ ನಾವು ಜಾಗ ತೊಗೊಂಡಿದ್ವಲ್ಲ, ಅದ್ರದ್ದು ರಿಜಿಸ್ಟರ್ ಇತ್ತು ಇವತ್ತು. ಅದಕ್ಕೆ ನಾವು ಬೆಂಗಳೂರಿಂದ ಬಂದಿದ್ವಿ. ಇವಾಗ ರಿಜಿಸ್ಟರ್ ಆಫೀಸಲ್ಲಿದ್ದೀವಿ. ಇನ್ನೇನು ಸಹಿ ಮಾಡೋದಷ್ಟೇ ಕೆಲಸ. ಇವಾಗ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಎಲ್ಲ ಕೆಲಸನೂ ಮುಗೀತು. ಇನ್ನು ಮನೆಗೆ ಹೋಗ್ತಾ ಇದ್ದೀವಿ. ನಾನು ಜಾಗ ನೋಡಿರಲಿಲ್ಲ, ಅದಕ್ಕೆ ನಮ್ಮ ಯಜಮಾನ್ರು ಜಾಗ ನೋಡ್ಕೊಂಡು ಹೋಗೋಣ, ನಿನಗೆ ತೋರಿಸ್ತೀನಿ ಬಾ ಅಂಥೇಳಿ ಇವಾಗ ನಮ್ಮ ಜಾಗ ನೋಡೋಕೆ ಕರ್ಕೊಂಬಂದಾರ ನೋಡ್ರಿ. ಇಲ್ಲೇನು ತೋರಿಸ್ತಾ ಇದ್ದೀನಿ ನೋಡ್ರಿ, ಇದೇ ನಮ್ಮ ಜಾಗ. ಇದು ಹೊಸದಾಗಿ ಲೇಔಟ್ಗಳಾಗ್ತಾ ಇದ್ದಾವೆ. ಇದು ಜಾಗ ತೊಗೊಂಡಿದ್ದು ನಾವು ಲಿಂಗಸೂರಲ್ಲಿ ತೊಗೊಂಡಿರೋದು. ಮೇನ್ ರೋಡಿಗೆ ಒಂದು 400 ಮೀಟರ್ ಏನೋ ಇದೆ ನೋಡ್ರಿ ನಾವು ತೊಗೊಂಡಿರೋ ಜಾಗ. ಹೆಂಗಿದೆ ಅಂತೇಳಿ ಕಮೆಂಟ್ ಮಾಡಿರಿ. ಇವಾಗ ನೋಡ್ರಿ ಜಾಗ ಎಲ್ಲ ತೊಗೊಂಡು ನೋಡಿ ಬಂದ್ವಿ. ರಿಜಿಸ್ಟರ್ ಎಲ್ಲ ಆಯಿತು. ಇನ್ನು ಮನೆಗೆ ಹೋಗ್ತಾ ಇದ್ವಿ. ಅವಾಗಿಂದ ಇವರೆಲ್ಲ ಹಶ್ವಾಗ್ತಾ ಇದೆ ಅಂತ ಇದ್ದರು. ಬೇಡ ಮನೆಗೆ ಹೋಗಿ ಊಟ ಮಾಡೋಣ ಅಂದರು ಅವರು. ನಾನೇ ಪರವಾಗಿಲ್ಲ ಊಟ ಮಾಡ್ಕೊಂಡೆ ಹೋಗೋಣ ಅಂತೇಳಿ ಇವಾಗ ಹೋಟೆಲಿಗೆ ಬಂದಿದ್ದೀವಿ. ಎಲ್ಲರೂ ಸೇರಿ ಊಟನ ಮಾಡ್ತಾಯಿದ್ದೀವಿ. ಫಸ್ಟ್ ನಾವಿಲ್ಲಿ ಬೆಣ್ಣೆ ದೋಸೆನ ತೊಗೊಂಡಿದ್ವಿ. ಅದಂತೂ ಸೂಪರಾಗಿತ್ತು ಬೆಣ್ಣೆ ದೋಸೆ. ನಾನು ಫಸ್ಟ್ ಟೈಮೇ ಟ್ರೈ ಮಾಡಿದ್ದು ಬೆಣ್ಣೆ ದೋಸೆ ಯಾವ ಥರ ಇದೆ ಅಂತೇಳಿ. ಮಸ್ತ್ ಇತ್ತು ನೋಡ್ರಿ.
ಇವಾಗ ಎಲ್ಲರೂ ಸೇರಿ ನಾಷ್ಟನ ಮಾಡ್ಕೊತೀವಿ. ಇಲ್ಲಿ ನೋಡ್ರಿ ನಮ್ಮ ಅಣ್ಣ ಕೂತಾರ. ದೋಸೆ ಖಾಲಿ ಆಯಿತು. ಬೆಣ್ಣೆ ದೋಸೆ, ಗೋಬಿ ಫ್ರೈಡ್ ರೈಸ್. ಇವಾಗ ಇಲ್ಲಿ ಗೋಬಿ ಫ್ರೈಡ್ ರೈಸ್ ತೊಗೊಂಡಿದ್ದೀವಿ ನೋಡಿ. ಗೋಬಿ ಫ್ರೈಡ್ ರೈಸು ಸ್ವಲ್ಪ ಅಂದ್ರೆ ಸ್ವಲ್ಪನೂ ಚಲೋನೇ ಇರಲಿಲ್ಲ. ಗೋಬಿ ಒಳಗಡೆ ಬೆಂದೇ ಇರಲಿಲ್ಲ. ಇದು ಕಲರ್ ನೋಡಿದರೆ ಒಂಥರ ಇತ್ತು. ಗೋಬಿ ಫ್ರೈಡ್ ರೈಸು ಬೆಂಗಳೂರಲ್ಲಿ ಮಸ್ತ್ ಮಾಡ್ತಾರೆ. ಅದ್ರ ಜೊತೆಗೆ ಆನಿಯನ್ನು ಮತ್ತು ಲೆಮನ್ನು ಕೊಟ್ಟಿದ್ದರು. ಹಾಗೆ ಒಂದೇನೋ ಸಾಂಬಾರು ಥರನೂ ಕೊಟ್ಟಿದ್ದರು. ನನಗೇನೋ ಇದು ಗೋಬಿ ಫ್ರೈಡ್ ರೈಸ್ ಇಷ್ಟನೇ ಆಗಲಿಲ್ಲ. ಹಂಗೂ ತೊಗೊಂಡಿದ್ದೀವಿ ಅಂತೇಳಿ ಎಲ್ಲರೂ ಸೇರಿ ತಿಂದು ಸ್ವಲ್ಪ ಖಾಲಿನೂ ಮಾಡಿದ್ವಿ. ಅಷ್ಟೆಲ್ಲ ಆದಮೇಲೆ ಒಂದು ಟೀ ಕುಡ್ದಿಲ್ಲ ಅಂದರೆ ಅದಕ್ಕೆ ಮರ್ಯಾದೆನೇ ಇರಲ್ಲ. ಹಂಗಾಗಿ ಎಲ್ಲರೂ ಸೇರಿ ಒಂದು ಟೀನ ಕುಡಿತಾ ಇದ್ವಿ ನೋಡಿರಿ. ಟೀ ಅಂತೂ ಮಸ್ತ್ ಇತ್ತು. ನಾವು ಯಾವ ಹೋಟೆಲ್ಗೆ ಬಂದೀವಿ ಅಂತ ತೋರಿಸ್ತೀನಿ ನೋಡಿರಿ. ಇಲ್ಲೇನು ಕಾಣಿಸ್ತೈತೆ ನೋಡಿರಿ ಬೋರ್ಡು, ಇದೇ ನೋಡಿರಿ ನಾವು ಬಂದಿರೋದು ಮಾರುತಿ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಅಂಥೇಳಿ. ಇಲ್ಲೇ ಬಂದಿದ್ದು. ಇಲ್ಲಿ ಫ್ರೈಡ್ ರೈಸ್ ನಂಗೆ ಇಷ್ಟ ಆಗಲಿಲ್ಲ, ಬೆಣ್ಣೆ ದೋಸೆ ಮಸ್ತ್ ಇತ್ತು. ನೋಡ್ರಿ ಲಿಂಗಸೂರಿಗೆ ಹೋಗಿ ಎಲ್ಲ ಕೆಲಸನ ಮುಗಿಸ್ಕೊಂಡ್ವಿ. ಊರಿಗೆ ಹೊಂಟೀವಿ. ಈಗ ನಾವು ಮತ್ತೆ ಬೆಂಗಳೂರಿಗೆ ಹೋಗಬೇಕು. ಇವತ್ತಿನ ದಿನ ಈ ಥರ ಇತ್ತು ನೋಡ್ರಿ, ಮಸ್ತ್ ಇತ್ತು. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮನೆಗೆ ಹೋದ್ಮೇಲೆ ವಿಡಿಯೋ ಯಾವ ಥರ ಇರುತ್ತೆ ಅಂತೇಳಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಿಂಗೆ